ನೇತೃತ್ವ ವಹಿಸಿದಂಥ ರಾಜ್ಯದ ಅಧ್ಯಕ್ಷ ಅಂತ ಮಾನ್ಯ ವಿಜೇಂದ್ರ ಅವರೇ, ಪ್ರತಿಪಕ್ಷದ ನಾಯಕರಂತ ಅಶೋಕ್ ಅವರೇ, ಕೇಂದ್ರ ಮಂತ್ರಿಗಳಂತ ಮಾನ್ಯ ಪ್ರಹ್ಲಾದ್ ಜೋಶಿ ಅವರೇ ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಅವರೇ ಮತ್ತು ಇನ್ನಿತರ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು, ಶಾಸಕರು, ಎಲ್ಲ ಪದಾಧಿಕಾರಿ ಬಂಧುಗಳೇ, ಇಲ್ಲಿ ಸೇರಿದಂಥ ಇಡೀ ರಾಜ್ಯದಿಂದ ಪ್ರತಿಯೊಂದು ಜಿಲ್ಲೆಯಿಂದ ಬಂದಂಥ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತರ ಅಭಿಮಾನಿ ಬಂಧುಗಳೇ, ಸಹೋದರಿಯರೇ, ಮಾಧ್ಯಮದ ಮಿತ್ರರೇ, ಇವತ್ತೇನೋ ಈ ಧರ್ಮಸ್ಥಳ ಚಲೋ ಅನ್ನುವಂಥ ಕಾರ್ಯಕ್ರಮ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಇದು ರಾಜಕೀಯೇತರವಾಗಿ ಹೋರಾಟವನ್ನ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂಥ ಎಲ್ಲ ಧರ್ಮ ರಕ್ಷಕ ಎಲ್ಲ ಅಭಿಮಾನಿ ಬಂಧುಗಳೇ, ಇದೊಂದು ಧರ್ಮಕ್ಕಾಗಿ ಹೋರಾಟ, ಇದು ಧರ್ಮಕ್ಕಾಗಿ ಹೋರಾಟ. ಧರ್ಮವನ್ನು ಉಳಿಸುವಂಥ ಕೆಲಸ ಇವತ್ತು ನಾವು ನೀವೆಲ್ಲ ಕೂಡಿ ಮಾಡಬೇಕಾಗಿದೆ. ಧರ್ಮಸ್ಥಳದ ಮಂಜುನಾಥ, ಲಕ್ಷಾಂತರ ಭಕ್ತರನ್ನ ಇರುವಂಥ ಮಂಜುನಾಥ, ಈ ಧರ್ಮಸ್ಥಳದ ಪವಿತ್ರ ಕ್ಷೇತ್ರದ ಬಗ್ಗೆ ಏನೋ ಕಳೆದ ಹಲವಾರು ದಿವಸಗಳಿಂದ ಅಪಪ್ರಚಾರ ನಡೀತು. ಅಪಪ್ರಚಾರದ ಮುಖಾಂತರ ಪ್ರೊಪಗಂಡ ನಡೀತು. ಅದಕ್ಕೆ ತಕ್ಕದಂತ ಉತ್ತರ ಕೊಡುವಂತ ಈ ಸಮಾವೇಶ, ಇವತ್ತಿನ ಸಮಾವೇಶ, ನೀವೆಲ್ಲರೂ ಆ ಧರ್ಮದ ಯುದ್ಧದಲ್ಲಿ ಭಾಗವಹಿಸಿದಿರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ. ಒಂದು ಮಾತನ್ನು ಹೇಳ್ತೀನಿ, ಇವತ್ತು ರಾಜ್ಯದಲ್ಲಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವಾಗಲೂ ಹಿಂದೂ ವಿರೋಧಿ ನೀತಿಯನ್ನ ಆಚರಣೆ ಮಾಡ್ತಾರೆ. ಹಿಂದೂ ಸಮಾಜವನ್ನು ಒಡೆದು ಹಾಕಬೇಕು ಅನ್ನುವಂಥ ಮೂಲ ಉದ್ದೇಶ ಸಿದ್ದರಾಮಯ್ಯನವರಿಗೆ. ಧರ್ಮಸ್ಥಳ ಇವತ್ತು ಕೇವಲ ರಾಜ್ಯ ಅಲ್ಲ, ನಮ್ಮ ನಾಡು ಅಷ್ಟೇ ಅಲ್ಲ, ಇಡೀ ದೇಶದ ಲಕ್ಷಾಂತರ ಜನ ಬಂದು ನಡ್ಕೊಳ್ಳುವಂತ ಒಂದು ಪವಿತ್ರ ಸ್ಥಾನ ಯಾವುದಾದ್ರೂ ಇದ್ರೆ ಅದು ಧರ್ಮಸ್ಥಳ. ಧರ್ಮಸ್ಥಳ ಮಂಜುನಾಥ. ಅದಕ್ಕಾಗಿ ಅಪಚಾರ ಮಾಡುವಂತ ಕೆಲಸ ಇವತ್ತು ಸಿದ್ದರಾಮಯ್ಯ ಆಗ್ತಾ ಇದೆ. ಒಂದು ಮಾತನ್ನು ಹೇಳ್ತೀನಿ, ಸಿದ್ದರಾಮಯ್ಯ ಯಾವಾಗ ಅಧಿಕಾರಕ್ಕೆ ಬಂದಾರ, ಯಾವಾಗ ಅಧಿಕಾರ ಬಂದಾಗ ಜಾತ್ಯತೀತ ಅನ್ನುವಂಥ ಹೆಸರಿನ ಮೇಲೆ ಹಿಂದೂ ಧರ್ಮವನ್ನು ಒಡೆಯುವಂಥ ಕೆಲಸ ಸಿದ್ದರಾಮಯ್ಯನವರು ಮಾಡಿದ್ರು. ಈಗ SIT ನೇಮಕ ಮಾಡಿದ್ರು. ಯಾರೋ ಮುಖವಾಡ ಹಾಕಿದಂಥ ವ್ಯಕ್ತಿ ಯಾರೋ ಬಂದು ಕಂಪ್ಲೇಂಟ್ ಕೊಟ್ರೆ ಅದಕ್ಕೆ ಹಿಂದಿಲ್ಲ ಮುಂದಿಲ್ಲ, ಅದು ಪ್ರೈಮಾಫೀಸಾಗಿ ಕೇಸ್ ಇಲ್ಲ, ಆತ ಬಂದು ಒಂದು ದೂರು ಕೊಟ್ರೆ ಅದರ ಆಧಾರದ ಮೇಲೆ ಒಂದು SIT ತನಿಖೆ ಮಾಡ್ತಾರಂದ್ರೆ ಈ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆಗಲಿ ಅನ್ನುವಂಥ ಮೂಲ ಉದ್ದೇಶ. ಮತ್ತು ಇದರ ಹಿಂದೆ ಸಿದ್ದರಾಮಯ್ಯ ಮತ್ತು ಎಡಪಂಥೀಯ ನಕ್ಸಲೈಟ್ ವಿಚಾರಗಳನ್ನು ಹೊಂದಿದಂಥ ಎಡಪಂಥೀಯ ವಿಚಾರ ಯಾರು ಬುದ್ಧಿವಂತರಿದ್ದಾರೆ, ವಿಚಾರವಾದಿಗಳಿದ್ದಾರೆ, ಅವರ ಮಾತು ಕೇಳಿಕೊಂಡು ಅವ್ರ ಜೊತೆ ಕೈ ಜೋಡಿಸಿ ಇವತ್ತು ಸಿದ್ದರಾಮಯ್ಯ ಈ SIT ತನಿಖೆಯನ್ನು ಮಾಡಿದರು. ಆಯಿತು, SIT ತನಿಖೆ ಆಯಿತು. ಏನಾಯಿತು? ಅಲ್ಲಿ ಒಂದು ತಗ್ಗು, ಇಲ್ಲಿ ಒಂದು ತಗ್ಗು, 13, 15, 20 ಎಲ್ಲಿಯೂ ಒಂದು ಬುರುಡೆ ಸಿಗಲಿಲ್ಲ, ಒಂದು ಅವಶೇಷ ಸಿಗಲಿಲ್ಲ. ಎಲ್ಲವೂ ಬೋಗಸ್ ಅಂತ ಗುರ್ತಾದ ಮೇಲೆ ಯಾರು ದೂರದಾರಿದ್ದಾರೆ ಆ ದೂರದಾರ ಮೇಲೆ ಇವತ್ತು ಎನ್ಕ್ವೈರಿ ನಡೀತಾ ಇದೆ. ಅದಕ್ಕಾಗಿ ನಾನು ಒಂದು ಹೇಳ್ತೀನಿ, ಸಿದ್ದರಾಮಯ್ಯ ಅವರಿಗೆ ಇಷ್ಟೆಲ್ಲ ತಪ್ಪು ಮಾಡಿದ್ರಲ್ಲ, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ್ರಲ್ಲ, ಮೊಟ್ಟ ಮೊದಲು ಧರ್ಮಸ್ಥಳ ಇಡೀ ಜನತೆ, ಮಂಜುನಾಥ ಭಕ್ತರ ಇಡೀ ಜನತೆಗೆ, ಕೋಟ್ಯಾಂತರ ಜನತೆಗೆ ನೀವು ಕ್ಷಮಾಪಣೆ ಕೇಳಿ ಅನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಇಲ್ಲದೆ ಇದ್ರೆ ಇದೇ ರೀತಿ ನಿಮ್ಮ ನಡವಳಿಕೆ ಮುಂದುವರಿದ್ರೆ ಬಹುಶಃ ಸಿದ್ದರಾಮಯ್ಯ ಸರ್ಕಾರ ಅಂತ್ಯಕಾಲ ಬಂದಿದೆ. ಈ ಧರ್ಮ ಯುದ್ಧದಲ್ಲಿ ಜಯ ಸಿಗುವುದು ಧರ್ಮಸ್ಥಳಕ್ಕೆ, ಜಯ ಸಿಗುವುದು ಜನತೆಗೆ. ಈ ಹೋರಾಟದಲ್ಲಿ ಕೊನೆಗೆ ಅಂತ್ಯ ಕಾಣುವುದು ಸಿದ್ದರಾಮಯ್ಯ ಸರ್ಕಾರ. ಬಹುಶಃ ಸಿದ್ದರಾಮಯ್ಯ ಸರ್ಕಾರ ಅಂತ್ಯ ಬಂದಿದೆ. 2ನೇ ಬಾರಿ ನಾ ಮುಖ್ಯಮಂತ್ರಿ, ಇನ್ನೂ 5 ವರ್ಷ ಕಂಪ್ಲೀಟ್ ಮಾಡ್ತೀನಿ ಇದ ಹೇಳ್ತಾರಲ್ಲ, ಇನ್ನು ಕೆಲವು ದಿವಸ ಮಾತ್ರ ನಿಮ್ಮ ಸರ್ಕಾರ, ಇನ್ನು ಕೆಲವು ದಿವಸಗಳಲ್ಲಿ, ಕೆಲವು ತಿಂಗಳಲ್ಲಿ ನಿಮ್ಮ ಸರ್ಕಾರ ಅಧಂಪತ ಹೋಗ್ತದೆ. ಇದು ನಾಡಿನ ಜನತೆಯ ಒಂದು ಶಾಪ ಅಂತ ತಿಳ್ಕೊಡ್ರಿ. ನಿಮ್ಮ ಅಂತ್ಯ ಒಂದು ಹಂತಕ್ಕೆ ಬಂದದ. ಅದಕ್ಕಾಗಿ ಇಷ್ಟಾದ್ಮೇಲೆ ನಾವು ಒಂದೇ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ನಾವು ಒತ್ತಾಯ ಮಾಡುವಂಥದ್ದು, ಸಿದ್ದರಾಮಯ್ಯರು ಈ ಎಲ್ಲ ಪಾಪ ಮಾಡಿದಿರಲ್ಲ, ನಿಮ್ಮ ಪಾಪದ ಕೂಡ ತುಂಬಿ ಬಂದದ. ದಯವಿಟ್ಟು ತಕ್ಷಣವೇ ಒಂದು ಕ್ಷಮಾಪಣೆ ಕೇಳಿ ಇದನ್ನು ಸರಿ ಮಾಡುವಂಥ ಕೆಲಸ ಮಾಡಿ ಅನ್ನುವಂಥ ಮಾತನ್ನು ಹೇಳಿ
ಸಮಯದ ಅಭಾವ ಇದ್ದಿದ್ದರಿಂದ ನಾ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಇನ್ನೂ ಮಾತಾಡುವಂಥ ಹಿರಿಯರು ಸಾಕಷ್ಟು ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ, ಇಲ್ಲಿ ಎಷ್ಟು ಜನ ಕುಂತಿರಲ್ಲ, ಹೊರಗಡೆ ಇನ್ನೂ ಲಕ್ಷಾಂತರ ಜನ ಹೊರಗಡೆ ಇದ್ದಾರೆ. ಎಲ್ಲರ ಒಂದು ಬೆಂಬಲ, ಒಂದು ಶಕ್ತಿ ನೀವು ಕೊಟ್ಟಿದ್ರಿ. ಈ ಧರ್ಮ ಯುದ್ಧದಲ್ಲಿ ಜಯ ಸಿಗುವುದು ನಿಶ್ಚಿತ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ವಿಧಾನ ಪರಿಷತ್ನ ಸದಸ್ಯರು, ನಮ್ಮೆಲ್ಲರ ನಾಯಕರು ಆಗಿರುವ ಸನ್ಮಾನ್ಯ ಸಿ ಟಿ ರವಿ ಅವರು ಈ ಸಭೆಯನ್ನು